ನಮಸ್ಕಾರ. ಇವತ್ತು ನಾನು ಹಿಸ್ಟಾರಿಕಲ್ ಅಗ್ರಿಮೆಂಟ್, ಐತಿಹಾಸಿಕ ಒಪ್ಪಂದ ಎಂಬ ವಿಷಯವಾಗಿ ಮಾತಾಡ್ತೀನಿ. ಇದು ಭಾರತದ ಮತ್ತು ಬ್ರಿಟನ್ ನಡುವೆ ನಡೆದಂತಹ ಮುಕ್ತ ವ್ಯಾಪಾರ ನೀತಿಯ ಒಪ್ಪಂದ ಆಗಿರುತ್ತೆ. ನಮಗೆಲ್ಲ ಗೊತ್ತು, ಇಡೀ ಜಗತ್ತಿನಲ್ಲಿ ಬ್ರಿಟನ್ ಮತ್ತು ಭಾರತ ಪ್ರಜಾಪ್ರಭುತ್ವ ಸರ್ಕಾರವನ್ನು ಹೊಂದಿರತಕ್ಕಂಥ ಎರಡು ಪ್ರಬಲ ಆರ್ಥಿಕ ಶಕ್ತಿಗಳು. ಮೊದಲೇ ಬ್ರಿಟನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಿದೆ. ಈಗ 4 ಮತ್ತು 5ನೇ ಸಾಲಿಂದ 4ನೇ ಸ್ಥಾನಕ್ಕೆ ಹೋಗತಕ್ಕಂಥ ಪ್ರಬಲ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವ ಭಾರತ ಇಂತಹ ಇವತ್ತು ಜಗತ್ತಿನಲ್ಲಿ ತೆರಿಗೆಯ ಸಮರದಿಂದ ಸಂದಿಗ್ಧ ಪರಿಸ್ಥಿತಿಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಉಂಟಾಗ್ತಾ ಇವೆ, ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ. ಇಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ, ಬ್ರಿಟನ್ನಿನ ಪ್ರಧಾನಮಂತ್ರಿಯವರು ಆಳವಾಗಿ ಈ ಒಪ್ಪಂದ ಇದ್ದಕ್ಕಿದ್ದಂಗೆ ಏನು ಬರಲಿಲ್ಲ. 3 ವರ್ಷ ಸತತ ದ್ವಿಪಕ್ಷೀಯ ಒಪ್ಪಂದ ಚರ್ಚೆ, ಆಳವಾಗಿ ಅಧ್ಯಯನ, ಸಮಾಲೋಚನೆಗಳು ಮಾಡಿ ನಂತರ ದೂರಾಲೋಚನೆಯಿಂದ ಫಾರ್ಸೈಟ್ ಎರಡು ರಾಷ್ಟ್ರಗಳ ಹಿತದೃಷ್ಟಿಯಿಂದ ಚಿಂತನೆ ಮಾಡಿ ಜುಲೈ ತಿಂಗಳಲ್ಲಿ ಈ ಒಪ್ಪಂದಕ್ಕೆ 24-25 ಸಹಿ ಹಾಕಿವೆ. ಇದೊಂದು ಐತಿಹಾಸಿಕ ಮೈಲಿಗಲ್ಲು ಅಂತ ಹೇಳ್ತೀವಿ ನಾವು. ಇದನ್ನು ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ನೀತಿ ಅಂತ ಹೇಳ್ತಾರೆ ಇದನ್ನು. ಈಗ ನಮಗೆಲ್ಲ ಗೊತ್ತು, ವ್ಯಾಪಾರ ನೀತಿಯಲ್ಲಿ ವಿದೇಶಿ ವ್ಯಾಪಾರ ನೀತಿಗೆ ಸಂಬಂಧಪಟ್ಟಂತೆ 2 ಆರ್ಥಿಕ ನೀತಿಗಳಿವೆ. ಒಂದು ಸ್ವತಂತ್ರ ವ್ಯಾಪಾರ ನೀತಿ, ಇದನ್ನು ಮುಕ್ತ ವ್ಯಾಪಾರ ನೀತಿ ಅಂತಲೂ ಕರೀತಾರೆ. ಇನ್ನೊಂದು ರಕ್ಷಣಾ ವ್ಯಾಪಾರ ನೀತಿ ಅಂತೀವಿ. ಸ್ವತಂತ್ರ ವ್ಯಾಪಾರ ನೀತಿಯನ್ನು ಇಂಗ್ಲೀಷ್ನಲ್ಲಿ ಫ್ರೀ ಟ್ರೇಡ್ ಅಂತ ಕರಿತೀವಿ, ದ ಪಾಲಿಸಿ ಆಫ್ ಫ್ರೀ ಟ್ರೇಡ್ ಅಂತ. ರಕ್ಷಣಾ ವ್ಯಾಪಾರ ನೀತಿಯನ್ನು ನಾವು ದ ಪಾಲಿಸಿ ಆಫ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಆರ್ಥಿಕ ಇತಿಹಾಸದಲ್ಲಿ ಮೊದಲ ಬಾರಿಗೆ 1776ರಲ್ಲಿ ಇಂಗ್ಲೆಂಡಿನವರೇ ಆದಂತಹ ಆಡಮ್ ಸ್ಮಿತ್ರವರು ತಮ್ಮ ಶ್ರೇಷ್ಠ ಗ್ರಂಥ, ಆಡಮ್ ಸ್ಮಿತ್ರವ್ರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರು 776ರಲ್ಲಿ ತಮ್ಮ ಶ್ರೇಷ್ಠ ಗ್ರಂಥವಾದ ರಾಷ್ಟ್ರಗಳ ಸಂಪತ್ತು, ದ ವೆಲ್ತ್ ಆಫ್ ನೇಷನ್ನಲ್ಲಿ ಈ ಸ್ವತಂತ್ರ ವ್ಯಾಪಾರದ ಬಗ್ಗೆ ತಿಳಿಸಿದ್ದಾರೆ. ಸಂಪ್ರದಾಯ ಪಂಥದ ಎಲ್ಲ ಅರ್ಥಶಾಸ್ತ್ರಜ್ಞರು ಕೂಡ, ಇನ್ಕ್ಲೂಡಿಂಗ್ ಡೇವಿಡ್ ಯುಕೋಡ್, ಈ ಸ್ವತಂತ್ರ ವ್ಯಾಪಾರ ನೀತಿಯನ್ನು ಪ್ರತಿಪಾದ ಕೀರ್ತಿ ಅವರಿಗೆ ಸಲ್ಲುತ್ತೆ. ಅಂದರೆ ಸ್ವತಂತ್ರ ವ್ಯಾಪಾರ ಅಂದರೆ ವಿದೇಶಿ ವ್ಯಾಪಾರದ ಮೇಲೆ ಯಾವುದೇ ನಿರ್ಬಂಧಗಳನ್ನು ಹೇರಬಾರದು ಅಂತ ಹೇಳುತ್ತೆ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ, ರಫ್ತು ಮತ್ತು ಆಮದುಗಳ ಮೇಲೆ ಯಾವುದೇ ತೆರಿಗೆ, ಸುಂಕ ಅಥವಾ ಕೋಟಾಗಳು ಇಂತಿಷ್ಟೇ ಮಾಡ್ಕೋಬೇಕು ಅಂತ, ಆಮದು ರಫ್ತು ಅದು ಕೋಟಾ ಅಂತ ಕರಿತೀವಿ, ಅವುಗಳನ್ನು ಹಾಕದೇ ಇರೋದನ್ನು ನಾವು ಸ್ವತಂತ್ರ ವ್ಯಾಪಾರ ಅಂತ ಕರಿತೀವಿ ನಾವು. ಇದರಿಂದ ಸ್ವತಂತ್ರ ವ್ಯಾಪಾರಕ್ಕೆ ಒಳಗಂಥ ರಾಷ್ಟ್ರಗಳಿಗೆ ಅನುಕೂಲ ಆಗುತ್ತೆ. ಯಾವ ವಸ್ತುವನ್ನು ಅವು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡಿ ಬೇರೆ ರಾಷ್ಟ್ರಕ್ಕೆ ಕಳಿಸ್ತವೆ, ಮತ್ತು ತಮ್ಮಲ್ಲಿ ಉತ್ಪಾದನೆ ಮಾಡಿ ದುಬಾರಿಯಾಗುವ ವಸ್ತುವನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳೋದು, ಸುಲಭವಾಗಿ ಓಡಾಡ್ತಾ ವಸ್ತುಗಳು, ಕಡಿಮೆ ಬೆಲೆಗೆ ಅನುಭೋಗಿಗಳು ವಸ್ತುಗಳು ದೊರೆತು ಅನುಭೋಗಿಗಳು ಯೋಗಕ್ಷೇಮ ಹೆಚ್ಚಾಗುತ್ತೆ. 2 ರಾಷ್ಟ್ರಗಳ ಉತ್ಪಾದನಾ ವೈಶಿಷ್ಟ್ಯತೆ ಹೆಚ್ಚಾಗುತ್ತೆ, ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಬಹಳ ಮುಖ್ಯವಾಗಿ ಆರ್ಥಿಕ ಸಂಬಂಧಗಳು ಸುಧಾರುತ್ತವೆ ಮತ್ತು ಪರಸ್ಪರ ವಿಶ್ವಾಸ, ಶಾಂತಿ ಮತ್ತು ಉಂಟಾಗ್ತದೆ. ಒಟ್ಟಿನಲ್ಲಿ ಸ್ವತಂತ್ರ ವ್ಯಾಪಾರದಿಂದ ಪೈಪೋಟಿನೂ ಕೂಡ ಉಂಟಾಗುತ್ತೆ, ಆರೋಗ್ಯಕರ ಪೈಪೋಟಿ, ಆಯ್ಕೆ ಮಾಡಿಕೊಳ್ಳುವಾಗ ಗುಣಮಟ್ಟದ ವಸ್ತುಗಳನ್ನು. ಇದರಿಂದ ಅನುಕೂಲಗಳಿವೆಲ್ಲ ಅಂತೇಳಿ ಈ ಸ್ವತಂತ್ರ ವ್ಯಾಪಾರ ನೀತಿ 18ನೇ ಶತಮಾನದಲ್ಲಿ ಇತ್ತು. ಆದರೆ 18ನೇ ಶತಮಾನದ ಅನಂತರ ಕೈಗಾರಿಕಾ ಕ್ರಾಂತಿ ಆಯಿತು. ಇಂಗ್ಲೆಂಡ್ನಲ್ಲಿ ಗೊತ್ತು, ನಂತರ ಜರ್ಮನಿನಲ್ಲಿ ಕೂಡ ಬದಲಾವಣೆಗಳಾದ ಕೈಗಾರಿಕಾ ಕ್ರಾಂತಿ ಆದಮೇಲೆ ಹಲವಾರು ದೇಶಗಳು ತಮ್ಮ ದೇಶದ ಕೈಗಾರಿಕೆಗಳನ್ನು ವಿದೇಶಿ ಕೈಗಾರಿಕೆಗಳಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ತಮ್ಮ ಕೈಗಾರಿಕೆಗಳನ್ನ ಅವರು ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ನಿರ್ಬಂಧಗಳನ್ನು ಹೇರಿಸೋದಕ್ಕೆ ಪ್ರಾರಂಭಿಸಿದರು. ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ನಿರ್ಬಂಧಗಳ ಹೇರುವುದನ್ನು ನಾವು ರಕ್ಷಣಾ ವ್ಯಾಪಾರ ನೀತಿ ಅಂತ ಕರಿತೀವಿ. ಅಂದರೆ ವಿದೇಶಿ ವ್ಯಾಪಾರದ ಮೇಲೆ ತೆರಿಗೆ, ಸುಂಕ, ಕೋಟಾಗಳನ್ನು ವಿಧಿಸೋದು ಅಂತ ಕರಿತೀವಿ. ಇದರಿಂದ ಆ ದೇಶದ ಕೈಗಾರಿಕೆ ರಕ್ಷಣೆ ಆಗ್ತವೆ. ಅದು ಬಹಳ ಮುಖ್ಯವಾದ ಅಡ್ವಾಂಟೇಜು. ಆದರೆ ಮತ್ತೆ 1929-33ರ ವರ್ಷಗಳ ಅವಧಿಯಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು, ಗ್ರೇಟ್ ಡಿಪ್ರೆಷನ್ ಆಯಿತು. ಇದರ ಪರಿಣಾಮವಾಗಿ ವಿಶ್ವದ ಬಹುತೇಕ ರಾಷ್ಟ್ರಗಳು ಏನು ಮಾಡಿದವು, ಪುನಃ ಗ್ಯಾಟನ್ನು 1990ರಲ್ಲೂ ಉಂಟಾಯಿತು. ಮತ್ತೆ ಆರ್ಥಿಕ ಬಿಕ್ಕಟ್ಟು. ಆ 90ರಲ್ಲಿ ಉಂಟಾದಂಥ ಆರ್ಥಿಕ ಬಿಕ್ಕಟ್ಟಿನಿಂದ ಪಾರಾಗಲು ಗ್ಯಾಟನ್ನು ಸ್ಥಾಪನೆ ಮಾಡಿದರು. ನಂತರ ಅದಾದರೆ ಮುಂದುವರಿದ ಭಾಗ 1992ರಲ್ಲಿ WTO ಮಾಡಿದರು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇವೆರಡೂ ನಾವು ಪರೋಕ್ಷವಾಗಿ ಸ್ವತಂತ್ರ ವ್ಯಾಪಾರವನ್ನು ಪ್ರೋತ್ಸಾಹ ಮಾಡ್ತೀವಿ. ಎಲ್ಲ ರಾಷ್ಟ್ರಗಳು ವಸ್ತುಗಳು ಸುಲಭವಾಗಿ ಚಲಿಸಬೇಕು, ವಿದೇಶಿ ವ್ಯಾಪಾರದ
ಸ್ಥರ ಬೇಸ್ ಜಾಸ್ತಿ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು, ವಿಶ್ವಜನತೆ ಸರ್ವಜನೋ ಸುಖಿನೋ ಭವಂತು ಅಂತ ಉದ್ದೇಶದಿಂದ ಅದು ಹೇಳುತ್ತೆ. ಈ ಪ್ರಸಿದ್ಧ ಇತಿಹಾಸ ತಜ್ಞರಾದಂತಹ ಆರ್ನಾಲ್ಡ್ ಟಾಯಂಬೆ ಅವರು ಒಂದು ಮಾತನ್ನು ಹೇಳ್ತಾರೆ, ಒಂದು ಹಿಸ್ಟ್ರಿ ರಿಪೀಟ್ಸ್ ಅಂತ, ಇತಿಹಾಸ ಯಾವಾಗಲೂ ಮರುಕಳಿಸುತ್ತದೆ ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ಸ್ವತಂತ್ರ ವ್ಯಾಪಾರ ಇತ್ತು 1718ರಲ್ಲಿ, ಅನಂತರ ರಕ್ಷಣಾ ವ್ಯಾಪಾರ ನೀತಿ ಬಂತು, ಪುನಃ ಮತ್ತೆ ಗ್ಯಾಟ್ ಒಪ್ಪಿಟ್ಟು ಸ್ವತಂತ್ರ ವ್ಯಾಪಾರ ಬಂತು. ಈಗ ಮತ್ತೆ ಅದು ಬದಲಾವಣೆಗಳು ಉಂಟಾಗ್ತದೆ ಈಗ ತೆರಿಗೆ ವಾರದಿಂದಾಗಿ. ಇಂತಹ ಒಂದು ಸಂದಿಗ್ಧ ಸಮಯದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಬ್ರಿಟನ್ನವರು ಐತಿಹಾಸಿಕ ಒಪ್ಪಂದವನ್ನು ಮಾಡಿಕೊಂಡರೆ ಅದನ್ನೇ ನಾವು ಭಾರತ ಬ್ರಿಟನ್ ಒಂದು ಮುಕ್ತ ವ್ಯಾಪಾರ ನೀತಿ ಅಂತ ಕರಿತೀವಿ ನಾವು. ಇದರ ಪ್ರಮುಖ ಉದ್ದೇಶ ಏನು ಅಂತಂದರೆ, ಎರಡೂ ರಾಷ್ಟ್ರಗಳು ಕೂಡ ಪರಸ್ಪರ ಆರ್ಥಿಕ ಸಹಕಾರ, ಆರ್ಥಿಕ ಅಭಿವೃದ್ಧಿ ಸಾಧಿಸೋದು, ಆರ್ಥಿಕ ಸಮೃದ್ಧಿಗೆ ಒತ್ತು ಕೊಡ್ತಿದ್ವು. ಎರಡನೇದಾಗೂ ಇದೇ ಎರಡೂ ರಾಷ್ಟ್ರಗಳ ರಫ್ತು ಆಮದುಗಳ ಸುಂಕಗಳನ್ನು ತೆಗೆದುಹಾಕಿ ವಿನಾಯಿತಿಗಳನ್ನು ಮಾಡಿ ವಿದೇಶಿ ವ್ಯಾಪಾರದ ಸ್ತರವನ್ನು, ಅದರ ರಚನೆ, ಗಾತ್ರವನ್ನು ಹೆಚ್ಚಿಸಿಕೊಳ್ಳೋದು. ಬಹಳ ಮುಖ್ಯವಾಗಿ ಎರಡೂ ರಾಷ್ಟ್ರಗಳು ತಮ್ಮ ದೇಶದ ಪ್ರಾಂತೀಯ ಪ್ರದೇಶಗಳ ಉತ್ಪಾದನಾ ವೈಶಿಷ್ಟ್ಯತೆಗೆ ಹೆಚ್ಚಿಸೋಕ್ಕೆ ಅನುಕೂಲ ಮಾಡಿಕೊಟ್ಟವೆ. ಬಹಳ ಮುಖ್ಯವಾಗಿ ಶ್ರಮಾಧಾರಿತ ಉತ್ಪಾದನಾ ತಂತ್ರವನ್ನು ಎರಡೂ ರಾಷ್ಟ್ರಗಳು ವಿನಿಮಯ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇನ್ನೊಂದು ಜವಳಿ ಮತ್ತು ಚರ್ಮದ ವಸ್ತುಗಳು, ಸೇವಾ ಕ್ಷೇತ್ರಗಳಲ್ಲಿ ಅನೇಕ ವಸ್ತುಗಳು, ಬಹಳ ಮುಖ್ಯವಾಗಿ ಬ್ರಿಟನ್ನ ವಸ್ತುಗಳು ಕೂಡ ಅಷ್ಟೇ, ಬೆಲೆ ಬಾಳುವ ಕಾರುಗಳು, ಸೌಂದರ್ಯವರ್ಧಕ ವಸ್ತುಗಳು ಅಥವಾ ವಿಸ್ಕಿ, ಬೇರೆ ಮದ್ಯ ಸಂಬಂಧಪಟ್ಟಂಥ ಅಂಥ ವಸ್ತುಗಳು ಕೂಡ ಹೆಚ್ಚು ಬೆಲೆ ಕಡಿಮೆ ವಿನಾಯಿತಿ ಕೊಟ್ಟು ಭಾರತಕ್ಕೆ ಚಲನೆವಾಗುವಂತೆ ಮಾಡಿಕೊಡುತ್ತೆ ಈ ಒಂದು ಒಪ್ಪಂದ. ಇದರಿಂದ ಎರಡೂ ರಾಷ್ಟ್ರಗಳ ಪ್ರಸ್ತುತ ಮತ್ತು ಭವಿಷ್ಯದ ಆರ್ಥಿಕಾಭಿವೃದ್ಧಿಯ ಏಳಿಗೆಗೆ ಒಂದು ಇದು ತಳಹದಿಯನ್ನು ಹಾಕೊಡುತ್ತೆ. ಅದರಿಂದ ಇದನ್ನು ಐತಿಹಾಸಿಕ ಒಪ್ಪಂದ ಅಂತ ನಾವು ಕರಿತೀವಿ ನಾವು. ಈಗ ಈ ಎರಡೂ ರಾಷ್ಟ್ರಗಳು ಒಪ್ಪಂದವನ್ನು ಮಾಡಿಕೊಂಡಿರೋದ್ರಿಂದ ಇಂಥ ಪರಿಸ್ಥಿತಿಯಲ್ಲಿ ತುಂಬ ಅನುಕೂಲ ಆಗ್ತದೆ. ಯಾಕೆಂದರೆ ಈ ಎರಡೂ ರಾಷ್ಟ್ರಗಳು, ಬ್ರಿಟನ್ ಮತ್ತು ಭಾರತ, ಎರಡು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು. ವಿಶ್ವದ ಒಂದು ವಿದೇಶಿ ವ್ಯಾಪಾರದ ಇಂಥ ಪರಿಸ್ಥಿತಿ ತಳಮಳಗೊಳ್ಳುವ ಸ್ಥಿತಿಯಲ್ಲಿ ಇದು ನಿಜವಾಗ್ಲೂ ಕೂಡ ಒಂದು ಲ್ಯಾಂಡ್ ಮಾರ್ಕ್ ಅಂತ ನಾವು ಕರೆದರೆ ತಪ್ಪಾಗಲ್ಲ. ಇದರಿಂದ ಈ ಒಪ್ಪಂದದ ಅನೇಕ ಎರಡೂ ರಾಷ್ಟ್ರಗಳಿಗೂ ಕೂಡ, ಬ್ರಿಟನ್ನು ಮತ್ತು ಭಾರತಕ್ಕೂ ಎರಡೂ ರಾಷ್ಟ್ರಗಳಿಗೂ ಅನುಕೂಲ ಉಂಟಾಗುತ್ತೆ. ಇವುಗಳ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ಶ್ರಮ ಆಧಾರಿತ ಉತ್ಪಾದನಾ ತಂತ್ರವನ್ನು ಬಳಸುವ ಉತ್ಪಾದನೆಗೆ ಇದು ಹೆಚ್ಚು ಒತ್ತು ಕೊಡುತ್ತೆ. ಗಿವ್ ಮೋರ್ ಇಂಪಾರ್ಟೆನ್ಸ್ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಓರಿಯೆಂಟೆಡ್ ಪ್ರಾಡಕ್ಟ್ಸ್. ಅಂದರೆ ಭಾರತದಲ್ಲಿ ಅಥವಾ ಬ್ರಿಟನ್ ಇರ್ಬೋದು, ಭಾರತದಲ್ಲಿ ಪ್ರಮುಖವಾಗಿ ನಮ್ಮದು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದೀವಿ ನಾವು. ಜನಸಂಖ್ಯೆ ನಮ್ಮ ಆಸ್ತಿ. ಇದರಲ್ಲಿ 50% ಯುವಕರಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಜವಳಿ ಉದ್ಯಮ, ಚರ್ಮ ಮತ್ತು ಚರ್ಮದ ವಸ್ತುಗಳನ್ನು ಉತ್ಪಾದನೆ ಮಾಡುವ ಉದ್ಯಮಗಳು ಎಲ್ಲ ಶ್ರಮ ಆಧಾರಿತ. ಅಂದರೆ ನಮ್ಮಲ್ಲಿ ವಿ ಹ್ಯಾವ್ ಅಬೌಂಡೆಂಟ್ ಲೇಬರ್ ರಿಸೋರ್ಸಸ್. ಕಡಿಮೆ ಇದ್ದರೂ ಕೂಡ ಬಂಡವಾಳ, ಯುವಶಕ್ತಿ, ಜನಶಕ್ತಿ ಮತ್ತು ಹ್ಯೂಮನ್ ರಿಸೋರ್ಸ್, ದುಡಿಯುವ ಜನಸಂಖ್ಯೆಯನ್ನು ನಾವು ಉತ್ಪಾದನೆ ತೊಡಗಿಸಿದರೆ ಅಂತಹ ತೊಡಗಿಸುವ ಕೆಲಸವನ್ನು ಈ ಜವಳಿ ಉದ್ಯಮ ಮತ್ತು ಚರ್ಮದ ಕೈಗಾರಿಕೆಗಳು ನಮ್ಮಲ್ಲಿ ಮಾಡ್ತವೆ. ಈ ಈ ಸುಂಕ ವಿನಾಯಿತಿಯಿಂದ ನಮ್ಮ ದೇಶದ ಜವಳಿ ಉದ್ಯಮಗಳ ಉತ್ಪನ್ನಗಳು ಬ್ರಿಟನ್ನಿಗೆ ಸುಲಭವಾಗಿ ಹೋಗ್ತವೆ. ಮತ್ತು ಸುಮಾರು 1143 ಜವಳಿ ಉದ್ಯಮಗಳು, ಅವುಗಳಲ್ಲಿ ಸಿದ್ಧ ಉಡುಪುಗಳಿರ್ಬೋದು, ಮನೆ ಬಳಸುವ ಬಟ್ಟೆಗಳಿರ್ಬೋದು, ನೆಲಕ್ಕೆ ಹಾಸುವ ಬಟ್ಟೆಗಳಿರ್ಬೋದು, ಮತ್ತು ಅನೇಕ ಕರಕುಶಲ ವಸ್ತುಗಳು ಕೂಡ ಇದರ ಜವಳಿ ಉದ್ಯಮದಲ್ಲಿ ಬರ್ತವೆ. ಅವುಗಳನ್ನು ಕೂಡ ನಾವು ಮುಕ್ತವಾಗಿ ನಮ್ಮ ದೇಶದಿಂದ ಬ್ರಿಟನ್ನಿಗೆ ತಲುಪ್ತವೆ. ಇದಲ್ಲದೆ ಚರ್ಮದ ಉತ್ಪನ್ನಗಳು ಕೂಡ, ಪಾದರಕ್ಷೆಗಳಿರ್ಬೋದು, ಇತರೆ ಇರ್ಬೋದು, ಇವೆಲ್ಲವನ್ನು ನಾವು ಸುಂಕಮುಕ್ತವಾಗಿ ಬ್ರಿಟನ್ಗೆ ನಾವು ರಫ್ತು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಬ್ರಿಟನ್ಗೆ ಬಾಂಗ್ಲಾ ಮತ್ತು ಕಾಂಬೋಡಿಯಾದಿಂದ ಈ ಜವಳಿ ಮತ್ತು ಚರ್ಮದ ಲೆದರ್ ಪ್ರಾಡಕ್ಟ್ಸ್ ಬರುತ್ತೆ. ಆದರೆ ಅವುಗಳಿಗೆ ಸುಂಕ ವಿನಾಯಿತಿ ಆಗಲೇ ಕೊಟ್ಬಿಟ್ಟಿದ್ರು, ನಮಗೆ ಕೊಟ್ಟಿರಲಿಲ್ಲ. ಆದರೆ ಈಗ ಒಪ್ಪಂದದಿಂದ ನಮಗೆ ಸುಂಕ ವಿನಾಯಿತಿ ಸಿಗೋದ್ರಿಂದ ಈ ಉದ್ಯಮಗಳು ಬೆಳೆದು ಉತ್ಪಾದನೆ ಹೆಚ್ಚಾಗಿ ಶ್ರಮಾಧಾರಿತ ಉದ್ಯೋಗಗಳು ಹೆಚ್ಚಾಗ್ತವೆ. ಗ್ರಾಮೀಣ ಪ್ರದೇಶದಲ್ಲಿ MSMEಗಳ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಉದ್ಯಮಗಳ ಒಂದು ಹೆಚ್ಚು ಬೇಡಿಕೆ ಹೆಚ್ಚಾಗುತ್ತೆ. ಅದು ಬಹಳ ಅತ್ಯಮೂಲ್ಯವಾದಂಥ ಒಂದು ಒಪ್ಪಂದದ ಒಂದು ಮುಖ್ಯಾಂಶ. ಎರಡನೇದಾಗಿ, ಬಹಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇದನ್ನು ಇಬ್ಬರು ಪ್ರಧಾನಿಗಳು ಬಹಳ ವಿವೇಚನೆಯಿಂದ, ದೂರದೃಷ್ಟಿಯಿಂದ ಇದನ್ನು ಮಾಡಿದರೆ, ಕೃಷಿಯ ವಲಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಕೃಷಿ ಮತ್ತು ಸಂಸ್ಕರಿತ ಆಹಾರ ವಸ್ತುಗಳನ್ನು ಬ್ರಿಟನ್ನಿಗೆ ನಾವು ಸುಲಭವಾಗಿ ಕಳಿಸ್ಬೋದು. ಈಗ 99% ವಸ್ತುಗಳು, ಈ ವಸ್ತುಗಳಲ್ಲಿ ಸುಂಕ ವಿನಾಯಿತಿಯನ್ನು ಕೊಟ್ಟಿದೆ ಬ್ರಿಟನ್. ಇದರಿಂದ ಎರಡು ರಾಷ್ಟ್ರಗಳಿಗೂ ಅನುಕೂಲ ಉಂಟಾಗ್ತದೆ. ಬಹಳ ಮುಖ್ಯವಾಗಿ
ಕೃಷಿ ಮತ್ತು ಅದರ ಸಂಸ್ಕರಿಸಿದ ವಸ್ತುಗಳು, ಹಣ್ಣು ತರಕಾರಿಗಳು, ದ್ರಾಕ್ಷಿ, ಹಲಸಿನ ಹಣ್ಣು ಇತ್ತೀಚೆಗೆ ಹೊಸದಾಗಿ ಮಾರುಕಟ್ಟೆಯನ್ನು ಪ್ರವೇಶ ಮಾಡ್ತವೆ. ಇದಲ್ಲದೆ ದ್ವಿದಳ ಧಾನ್ಯಗಳು, ಬಹಳ ಮುಖ್ಯವಾಗಿ ಸಿರಿಧಾನ್ಯಗಳು, ಆಮೇಲೆ ಬಹಳ ಇನ್ನೊಂದೇನೆಂದರೆ ಶೇಂಗಾ, ಹತ್ತಿ, ಬಾಸುಮತಿ ಅಕ್ಕಿ, ಇವುಗಳು ಈರುಳ್ಳಿ, ಇವುಗಳೆಲ್ಲವೂ ಕೂಡ ಧಾನ್ಯಗಳೇ ಬರ್ತವೆ. ಅದನ್ನು ಕೂಡ ಸುಲಭವಾಗಿ ಚಲಿಸ್ತವೆ. ಇದಲ್ಲದೆ ಸಾಂಬಾರು ದಿನಸುಗಳಿಗೆ ಹೆಚ್ಚಿನ ಬೇಡಿಕೆ ಉಂಟಾಗ್ತದೆ ವಿನಾಯಿತಿಯಿಂದ. ಯಾವ ಸಾಂಬಾರು ದಿನಸುಗಳು ಅಂದರೆ ಮೆಣಸು, ಅರಿಶಿಣ, ಆಮೇಲಿಂದ ಏಲಕ್ಕಿ, ಇನ್ನೂ ಮುಂತಾದವುಗಳು. ಇವೆಲ್ಲವುಗಳ ರಫ್ತು ಸುಮಾರು ಬಹಳ ಹೆಚ್ಚಾಗುತ್ತೆ, 20%ಕ್ಕಿಂತಲೂ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ ಅಂದರೆ ನಮ್ಮ ದೇಶದ ಬ್ಯಾಕ್ ಬೋನ್ ನಮ್ಮದು ಅಗ್ರಿಕಲ್ಚರ್. ಕೃಷಿಯನ್ನು ನಾವು ರಕ್ಷಣೆ ಮಾಡಿಕೊಂಡು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಬದುಕಿಸೋದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ನಮ್ಮ ದೇಶದ ಆರ್ಥಿಕತೆಯಲ್ಲಿ. ಇದು ಒಂದು ಮುಖ್ಯ. ಕೃಷಿ ಕ್ಷೇತ್ರಕ್ಕೆ ಬಹಳ ಒಂದು 99% ವಿನಾಯಿತಿ, ತೆರಿಗೆ ಮತ್ತು ಸುಂಕಗಳ ವಿನಾಯಿತಿ ಕೊಡೋದ್ರಿಂದ ನಮ್ಮ ದೇಶದ ರಫ್ತು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಕೂಡ. ಇದಲ್ಲದೆ ಕೆಲವು ಸಾವಯವ ಔಷಧಿಗಳನ್ನು ಕೂಡ ನಾವು ರಫ್ತು ಮಾಡೋದಕ್ಕೆ ಇದು ಅವಕಾಶವಾಗುತ್ತೆ. ಸಿರಿಧಾನ್ಯಗಳು ಬಹಳ ಮುಖ್ಯವಾಗಿ ನವಣೆ, ಸಜ್ಜೆ, ಜೋಳ, ರಾಗಿ ಇಂಥವುಗಳು ಕೂಡ ರಫ್ತು ಮಾಡೋದಕ್ಕೆ ಹೆಚ್ಚು ಅನುಕೂಲ ಉಂಟು ಮಾಡಿದೆ. ಇನ್ನು ಮೂರನೇದಾಗಿ ಈ ಒಪ್ಪಂದದಿಂದ ನಮ್ಮ ಸಮುದ್ರದ ಸಂಪನ್ಮೂಲಗಳಿಗೆ ಹೆಚ್ಚು ಒತ್ತು ಬರುತ್ತೆ. ಬಹುಶಃ ನೀವು ಕೇಳ್ಬೋದು, ಭಾರತ ಸೀಗಡಿಯನ್ನು ರಫ್ತು ಮಾಡೋದರಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆಯಿತು. ಬ್ರಿಟನ್ನಿಗೆ ಸುಮಾರು ವಾರ್ಷಿಕವಾಗಿ 18% ಸೀಗಡಿಯನ್ನು ರಫ್ತುವಿನ ಪ್ರಮಾಣದಲ್ಲಿ ಸೀಗಡಿ ಪ್ರಮಾಣ ಇರುತ್ತೆ. ಮೀನು ಮತ್ತು ಸಮುದ್ರದ ಉತ್ಪನ್ನಗಳು, ಮೀನು ಮತ್ತು ಸೀಗಡಿ ಉತ್ಪನ್ನಗಳು ಸುಮಾರು ಒಂದು ವಾರ್ಷಿಕವಾಗಿ 15,000 ಮೆಟ್ರಿಕ್ ಟನ್ನಷ್ಟು ನಾವು ಸೀಗಡಿಯನ್ನು ಬ್ರಿಟನ್ಗೆ ರಫ್ತು ಮಾಡ್ತಾಯಿದ್ವು. ಈಗ ಸುಂಕ ವಿನಾಯಿತಿಯನ್ನು ಕೊಡೋದ್ರಿಂದ ಏನಾಯಿತು, ಮೊದಲು ಏನು ಮಾಡಿತ್ತು ಬ್ರಿಟನ್ನು, ಈ ವಿಯೆಟ್ನಾಂ ಮತ್ತು ಈಕ್ವೆಡಾರ್ಗಳಿಂದ ಬರ್ತಿತ್ತು. ಅವುಗಳಿಗೆ ಸುಂಕ ಮುಕ್ತವಾದಂಥ ಸೀಗಡಿ ರಫ್ತು ಮಾಡೋದಕ್ಕೆ ಅವಕಾಶ ಇತ್ತು. ಈಗೇನಾಗಿದೆ, ನಮ್ಮಗಳಿಗೆ ಆ ಒಂದು ಸುಂಕ ತೆರಿಗೆಯನ್ನು ವಿನಾಯಿತಿ ನೀಡೋದ್ರಿಂದ ನಮ್ಮದ ಈ ಒಂದು ಮೀನು ಮತ್ತು ಸೀಗಡಿ ಉತ್ಪನ್ನಕ್ಕೆ ಹೆಚ್ಚು ಒತ್ತು ದೊರಕುತ್ತೆ. ಮತ್ತು ಕರಾವಳಿ ಪ್ರದೇಶದಲ್ಲಿರುವಂಥ ಮೀನುಗಾರರಿಗೆ ಅವರ ಉತ್ಪಾದನೆ ಜಾಸ್ತಿ ಆಗುತ್ತೆ, ಉದ್ಯೋಗ ವರಮಾನಗಳು ಜಾಸ್ತಿ ಆಗ್ತವೆ. ಇದರಿಂದ ಬಹಳ ರಫ್ತು ಜಾಸ್ತಿ ಆಗುತ್ತೆ. ಇದು ಬಹಳ ಮುಖ್ಯವಾದಂಥ ಒಂದು ಅನುಕೂಲ ಈ ಒಪ್ಪಂದ. ಇನ್ನೊಂದು ತಯಾರಿಕಾ ಕ್ಷೇತ್ರದಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಹೇಳ್ತೀವಿ, ಬಹಳ ಮುಖ್ಯವಾಗಿ ಎಂಜಿನಿಯರಿಂಗು, ಪ್ರಮುಖವಾಗಿ ಎಲೆಕ್ಟ್ರಿಕಲ್ಸ್, ಎಲೆಕ್ಟ್ರಾನಿಕ್ಸ್, ಆಮೇಲೆ ಯಂತ್ರೋಪಕರಣಗಳು, ವಾಹನದ ಬಿಡಿ ಭಾಗಗಳು, ಕೈಗಾರಿಕಾ ಸಲಕರಣೆಗಳು, ನಿರ್ಮಾಣ ಕಾರ್ಯದಲ್ಲಿ ಬಳಸುವ ಯಂತ್ರಗಳು, ಸ್ಮಾರ್ಟ್ಫೋನ್, ಇನ್ವರ್ಟ್ಸ್, ಆಪ್ಟಿಕಲ್ ಫೈಬರ್ಸ್, ಕೇಬಲ್ ಮುಂತಾದ ವಸ್ತುಗಳನ್ನು ಕೂಡ ರಫ್ತು ಮಾಡೋದಕ್ಕೆ ವಿನಾಯಿತಿಯನ್ನು ಕೊಟ್ಟಿದೆ. ಇದಲ್ಲದೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ರಾಸಾಯನಿಕ ವಸ್ತುಗಳು, ಕೆಮಿಕಲ್ಸನ್ನು ಕೂಡ ರಫ್ತು ಮಾಡೋದಕ್ಕೆ, ಕಳಿಸೋದಕ್ಕೆ, ಅಲ್ಲಿಂದ ತರಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶಗಳನ್ನು ವಿನಾಯಿತಿಯನ್ನು ಕೊಟ್ಟಿದೆ. ಇದಲ್ಲದೆ ಈ ಸಣ್ಣ ಉದ್ಯಮಗಳು, ಆಭರಣಗಳನ್ನು ತಯಾರು ಮಾಡಿಸೋದು, ಮುತ್ತು ಅವುಗಳನ್ನು ರಿಫೈನ್ ಮಾಡಿ ಮಾಡ್ತಕ್ಕಂಥ ಉದ್ಯಮಗಳಿಗೂ ಕೂಡ ಅವಕಾಶವನ್ನು ಕೊಟ್ಟಿದೆ. ಇವುಗಳೆಲ್ಲ ಉತ್ಪಾದನೆ ಹೆಚ್ಚು ಏನಾಗುತ್ತೆ ಅಂತಂದರೆ, ಕೈಗಾರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳು, ಉತ್ಪಾದನೆ ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ. ಇದಲ್ಲದೆ ಇನ್ನೊಂದು ಅನುಕೂಲ ಏನಪ್ಪ ಅಂದರೆ, ಒಪ್ಪಂದ ಔಷಧ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿಯೂ ಕೂಡ ಈ ಒಂದು ಒಪ್ಪಂದ ನಮಗೆ ಅನುಕೂಲ ಆಗ್ತದೆ, ಎರಡು ದೇಶಗಳಿಗೂ ಕೂಡ. ಬಹಳ ಮುಖ್ಯವಾಗಿ ಬ್ರಿಟನ್ನಿಂದ ಬರತಕ್ಕಂಥ ವೈದ್ಯಕೀಯ ವಸ್ತುಗಳಿಗೆ ವಿನಾಯಿತಿ ಕೊಟ್ಟಿರೋದ್ರಿಂದ ಅವುಗಳ ಬಳಕೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗುತ್ತೆ. ನಮ್ಮ ದೇಶದಲ್ಲಿ ಕಳಿಸ್ತಕ್ಕಂಥ ಉಪಕರಣಗಳು, ಭಾರತದಿಂದ ರಫ್ತಾಗುವ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ವಸ್ತುಗಳು, ಕಾಯಿಲೆಯ ಒಂದು ರೋಗ ಪತ್ತೆ ಮಾಡುವ ವಿಧಾನಗಳು, ಎಕ್ಸ್ರೇ, ECG ಯಂತ್ರಗಳು ಬ್ರಿಟನ್ಗೆ ಸುಂಕ ಮುಕ್ತವಾಗಿ ಹೋಗ್ತವೆ. ಇದರಿಂದ ನಮ್ಮಲ್ಲಿ ಇವುಗಳ ಉತ್ಪಾದನೆ, ರಫ್ತು ಕೂಡ ಹೆಚ್ಚಾಗುತ್ತೆ, ಆಮದು ಕೂಡ ಹೆಚ್ಚಾಗುತ್ತೆ ಆ ದೇಶದ್ದು. ಇದರಿಂದ ಆರೋಗ್ಯ ಕ್ಷೇತ್ರದ ಬೆಳವಣಿಗೆ ಹೆಚ್ಚಾಗುತ್ತೆ ಅಂತ ಹೇಳಿ ತಜ್ಞರು ಅಭಿಪ್ರಾಯಪಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಸೇವಾ ವಲಯಕ್ಕೆ ನಮಗೆ ಹೆಚ್ಚು ಅನುಕೂಲ ಆಗ್ತದೆ. ಭಾರತ ಇತ್ತೀಚಿನ ವರ್ಷಗಳಲ್ಲಿ ಜಗತ್ತಿನ 4ನೇ, ಕೆಲವಾರು ವರ್ಷಗಳಲ್ಲಿ 5ನೇ ಶಕ್ತಿ, 4ನೇ ಶಕ್ತಿಯ ಹೊರಹೊಮ್ಮಕ್ಕೆ ಬರ್ತಾ ಇದೆ ಆರ್ಥಿಕವಾಗಿ. ಇದನ್ನು ನಾವು ಯಾರೂ ಅಲ್ಲೆಗೆಳೆಯುವಂತಿಲ್ಲ, ಇದು ವಾಸ್ತವಿಕ ಅಂಶ. ಇಂತಹ ಸಂದರ್ಭದಲ್ಲಿ ನಮ್ಮ ಸೇವಾ ವಲಯ ಹೆಚ್ಚು ಕಾಂಟ್ರಿಬ್ಯೂಷನ್ನ ಕೊಡ್ತಾ ಇದೆ. ಯಾವುದಕ್ಕೆ ಅಂತಂದರೆ, ನಮ್ಮ ದೇಶದ ಮತ್ತು GDPಗೆ. ಈಗ ಈ ಒಂದು ಒಪ್ಪಂದ ಒಪ್ಪಿಕೊಳ್ಳಲು ಕೂಡ ಸೇವಾ ವಲಯಗಳ ಉತ್ಪಾದನೆ, ರಫ್ತಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಬ್ರಿಟನ್ ಮತ್ತು ಭಾರತ. ಉದಾಹರಣೆಗೆ, ಭಾರತದಿಂದ ಬ್ರಿಟನ್ ಪ್ರಜೆಗಳು ನಿರ್ದಿಷ್ಟ ಕೆಲಸಕ್ಕಾಗಿ ಭಾರತಕ್ಕೆ ತೆರಳುಕೊಳ್ಳಲು ಅನುಕೂಲವಾದಂಥ ವಿನಾಯಿತಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ನಮ್ಮ ದೇಶದಿಂದ ನರ್ಸ್ಗಳು, ಡೆಂಟಿಸ್ಟ್ಗಳು, ಅಕೌಂಟೆಂಟ್ಸು, ಆಡಿಟರ್ಸು, ಬಾಣಸಿಗರು ಬ್ರಿಟನ್ನಲ್ಲಿ ಸೇವೆ ಮಾಡಲು ಅನುಕೂಲ ಅವಕಾಶ ಮಾಡಿಕೊಟ್ಟಿದೆ. ಇವರಿಗೆ ಸಾಮಾಜಿಕ ಭದ್ರತೆ ವಿನಾಯಿತಿಯನ್ನು ಕೊಟ್ಟಿದೆ.
ಮತ್ತು ಇನ್ನೂ ಕೆಲವು ಈಗ ವೀಸಾಗಳಲ್ಲಿಯೂ ಕೂಡ 2035 ಹೊಸ ದರ್ಶನ ಒಂದು ವಿಷನನ್ನು ಇಟ್ಕೊಂಡು ನಮ್ಮ ಇಬ್ಬರು ಪ್ರಧಾನಮಂತ್ರಿಗಳು ವೈದ್ಯಕೀಯ ಇದನ್ನು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅನೇಕ ಅನುಕೂಲಗಳನ್ನು ಮಾಡಿಕೊಳ್ಳೋದಕ್ಕೆ ಅವರು ಮ್ಯೂಚುವಲ್ ಅಗ್ರಿಮೆಂಟ್ ಆನ್ ಐಡೆಂಟಿಫಿಕೇಷನ್ ಅಂತ ಕ್ವಾಲಿಫಿಕೇಷನ್ನ ನಿರ್ಧರಿಸೋದಕ್ಕೆ ಅದು ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದಾರೆ, ಅದು ಮಾಡಿದ್ದಾರೆ. ಇದು ಕೂಡ ಬಹಳ ಮುಖ್ಯ. ಇದಲ್ಲದೆ ಯೋಗ ಶಿಕ್ಷಕರು, ಸಂಗೀತಗಾರರು, ಶಾಸ್ತ್ರೀಯ ಸಂಗೀತಗಾರರು ಕೂಡ ಅಲ್ಲಿ ಹೋಗಿ ಕೆಲಸ ಮಾಡೋದಕ್ಕಂದರೆ ಕಾರ್ಮಿಕರು ಕೂಡ ಚಲನೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಅಂದರೆ ಹಣ ಇಲ್ಲದ ಕೈಯವರಿಗೆ ಬ್ರಿಟನ್ ಪ್ರಧಾನ ಅದೇ ಹೇಳಿದರು, ಅವರಿಗೆ ದುಡಿಯುವ ಶಕ್ತಿ ಹೆಚ್ಚಿಸಿ ಅವರ ಕೈಗೆ ಹಣ ಕೊಡ್ತೀವಿ ಅಂತೇಳಿ ಒಪ್ಪಂದದಲ್ಲಿ ಅವರು ಹೇಳಿದ್ದಾರೆ. ಇದು ನಿಜವಾಗ್ಲೂ ಕೂಡ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಅಗ್ರಿಮೆಂಟ್ ಒಂದು ಅಂತೆ. ಇದಲ್ಲದೆ ನಾವು ಸೇವಾ ವಲಯದಲ್ಲಿ ಬಹಳ ಮುಖ್ಯವಾಗಿ ಕ್ರೀಡೆಯ ಸಾಮಗ್ರಿಗಳನ್ನು ರಫ್ತು ಮಾಡೋದಕ್ಕೆ ವಿನಾಯಿತಿ ಕೊಟ್ಟಿದೆ. ಆಮೇಲೆ ಎಲೆಕ್ಟ್ರಾನಿಕ್ ಅಲ್ಲ, ಉದಾಹರಣೆಗೆ ಕ್ರಿಕೆಟ್ ಸಾಮಗ್ರಿಗಳು ರಫ್ತು ಮಾಡೋದಕ್ಕೆ ಅವಕಾಶ ವಿನಾಯಿತಿ ಕೊಟ್ಟಿದೆ. ಇದಲ್ಲದೆ ಎಲೆಕ್ಟ್ರಾನಿಕ್ ಅಲ್ಲದ ಆಟಿಕೆಗಳನ್ನು ವಿತೌಟ್ ಎಲೆಕ್ಟ್ರಿಕಲ್ಸ್ ಇರ್ತಕ್ಕಂಥ ಆಟೋಮೆಟಿಕ್ ಇರ್ತಾವಲ್ಲ, ಈಗ ಚೈನಾ ಪ್ರಾಡಕ್ಟ್ ಆ ಥರದ್ದಲ್ಲ. ಈಗ ರಾಮನಗರದಲ್ಲಿ ಆಟಿಕೆಗಳನ್ನು ತಯಾರು ಮಾಡ್ತಾರೆ, ಚನ್ನಪಟ್ಟಣದಲ್ಲಿ ಅವುಗಳು ಆಟಿಕೆ ಎಲೆಕ್ಟ್ರಾನಿಕ್ ಅಲ್ಲದ ಇವುಗಳನ್ನು ಕೂಡ ರಫ್ತು ಮಾಡೋದಕ್ಕೆ ನಾವು ಹೆಚ್ಚು ಒತ್ತನ್ನು ಈ ಒಂದು ಒಪ್ಪಂದ ಕೊಟ್ಟಿದೆ. ಇದಲ್ಲದೆ ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಪ್ಪಂದ ಭಾರತದ ಮಾರುಕಟ್ಟೆ ವಿಸ್ತರಣೆಗೆ ಅವಕಾಶವನ್ನು ಮಾಡಿಕೊಡ್ತದೆ. ಈ ಎರಡು ದೇಶಗಳ ರಫ್ತು ಆಮದುಗಳ ಮೇಲೆ ತೆರಿಗೆ ವಿನಾಯಿತಿ ಕೊಟ್ಟಿರೋದ್ರಿಂದ ತೆರಿಗೆಯ ರಚನೆ ಗಾತ್ರ ಹೆಚ್ಚಾಗುತ್ತೆ ಮುಂದಿನ ದಿನಗಳಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಭಾರತ ಬ್ರಿಟನ್ ಮೂಲಕ ಯುರೋಪಿನ ಹಬ್ಬು ಮಾಡಿಕೊಂಡು ಬ್ರಿಟನನ್ನು ಅಂದರೆ ಆ ಮೂಲಕ ಅಂತ ಅದನ್ನು ನಾವು ಒಂದು ಯುರೋಪಿನ ಅನೇಕ ರಾಷ್ಟ್ರಗಳಿಗೆ ನಮ್ಮ ದೇಶದ ವಸ್ತುಗಳನ್ನು ರಫ್ತು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ರಫ್ತು ಈಗ ಆಗದಿರೋದ್ರ ಜೊತೆಗೆ ಹೊಸ ಮಾರುಕಟ್ಟೆಗಳು ನಿರ್ಮಾಣ ಆಗ್ತವೆ, ಮಾರುಕಟ್ಟೆ ವಿಸ್ತಾರಗೊಳ್ಳುತ್ತೆ, ಎಕ್ಸ್ಟೆನ್ಷನ್ ಆಫ್ ಮಾರ್ಕೆಟ್ ಫಾರ್ ಅವರ್ ಗೂಡ್ಸ್ ಅಂತ ಹೇಳ್ತೀವಿ. ಇದು ಒಂದು ಅಡ್ವಾಂಟೇಜ್ ನಮ್ಮ ಈ ಒಪ್ಪಂದದ್ದು. ಇನ್ನೊಂದು ಬಹಳ ಮುಖ್ಯವಾಗಿ ಬಂಡವಾಳ ಹೂಡಿಕೆ ಕೂಡ ಇದು ಉತ್ತೇಜನ ಕೊಡುತ್ತೆ. ಏಕೆಂದರೆ ಬ್ರಿಟನ್ ಮತ್ತು ಭಾರತ FDIಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ವಿದೇಶಿ ನೇರ ಬಂಡವಾಳ ಚಲನೆಗೆ ಅವಕಾಶ ಮಾಡಿಕೊಡುತ್ತೆ. ಈಗ ಗ್ರೀನ್ ಟೆಕ್ನಾಲಜಿ, ಹಸಿರು ತಂತ್ರಜ್ಞಾನದಲ್ಲಿ ಕೈಗಾರಿಕೆ ಮತ್ತು ಮೂಲ ಸೌಲಭ್ಯಗಳ ಒಂದು ರಚನೆಯಲ್ಲಿ ಹೆಚ್ಚು ಬಂಡವಾಳವನ್ನು ಹೂಡೋದಕ್ಕೆ ವಿದೇಶಿಗರಿಗೆ ಎರಡೂ ರಾಷ್ಟ್ರಗಳು ಅವಕಾಶ ಮಾಡಿಕೊಟ್ಟವೆ. ಇಟ್ ಲೀಡ್ಸ್ ಟು ಪ್ರೊಡಕ್ಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಆಲ್ಸೋ ಇನ್ಕಮ್. ದೇಶದ ಉತ್ಪಾದನೆ, ಉದ್ಯೋಗ, ವರಮಾನ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ಭಾರತ ಬ್ರಿಟನ್ ವ್ಯಾಪಾರ ಒಪ್ಪಂದ ಆಗೋದು ಅನುಕೂಲ ಏನಪ್ಪ ಅಂದರೆ ಭೌಗೋಳಿಕ ವೈಶಿಷ್ಟ್ಯ ವಸ್ತುಗಳ ಸಂರಕ್ಷಣೆ ಅಂತ ಕರಿತೀವಿ ನಾವು. ಜಿಯಾಗ್ರಾಫಿಕಲ್ ಇಂಡಿಕೇಶನ್ ಪ್ರೊಟೆಕ್ಷನ್ ಅಂತ ಕರಿತೀವಿ ನಾವು, ಇಂಡಿಕೇಟರ್ಸ್ ಪ್ರೊಟೆಕ್ಷನ್ ಅಂತ. ಹಾಗಂದ್ರೆ ಏನು? ಭೌಗೋಳಿಕ ಉತ್ಪಾದನಾ ವೈಶಿಷ್ಟ್ಯ ಅಂದರೆ ಎಲ್ಲ ರಾಷ್ಟ್ರಗಳಲ್ಲಿ, ನಮ್ಮ ಬ್ರಿಟನ್ನಲ್ಲಿದೆ, ನಮ್ಮ ದೇಶದಲ್ಲಿದೆ. ಕೆಲವು ಪ್ರದೇಶಗಳಲ್ಲಿ ಆ ಭಾಗದಲ್ಲಿರತಕ್ಕಂಥ ಜನರು ವಿಶೇಷವಾದ ವಸ್ತುಗಳನ್ನು, ವೈಶಿಷ್ಟ್ಯದಿಂದ ಕೂಡಿದ ವಸ್ತುಗಳನ್ನು, ಕೌಶಲ್ಯದಿಂದ ಕೂಡಿದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಅಂಥ ವಸ್ತುಗಳನ್ನು ಯಾರೂ ಉತ್ಪಾದನೆ ಮಾಡೋಕ್ಕಾಗಲ್ಲ. ಒಂದು ವೇಳೆ ಕಾಪಿ ಮಾಡಿದರೆ ಅದನ್ನು, ಅಥವಾ ಅದನ್ನು ನಕಲು ಮಾಡಿ ಉತ್ಪಾದನೆ ಮಾಡಿದರೆ ಅದು ಶಿಕ್ಷಾರ್ಹ ಕಾನೂನು ಮೂಲಕ. ಇದನ್ನು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಬೌದ್ಧಿಕ ಆಸ್ತಿಯ ಹಕ್ಕಿನಲ್ಲಿ ಸೇರಿಸಿದರೆ ಇದನ್ನು GI ಟ್ಯಾಗ್ ಅಂತ ಕರಿತೀವಿ ನಾವು, ಜಿಯಾಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್ ಅಂತ. ಇಂಥದ್ದನ್ನು ಎರಡೂ ಸರ್ಕಾರಗಳು, ಇಂಗ್ಲೆಂಡಲ್ಲಿದೆ, ನಮ್ಮ ಭಾರತದಲ್ಲಿಯೂ ಕೂಡ ಕೊಟ್ಟಿದ್ದಾರೆ. ಭಾರತ ಸರ್ಕಾರ ಇಲ್ಲಿವರೆಗೆ ಸುಮಾರು 303 ಹೆಚ್ಚು GI ಟ್ಯಾಗ್ಗಳನ್ನು ಕೊಟ್ಟಿದೆ. ಇದರಿಂದ ಏನಾಗುತ್ತೆ ಅಂದರೆ ಆ ವಸ್ತುಗಳು ರಕ್ಷಿಸಲ್ಪಡ್ತವೆ, ಪ್ರಾಚೀನ ಕಾಲದಿಂದ ಉತ್ಪಾದನೆ ಮಾಡ್ತಾ ಬಂದಿರ್ತಾರೆ, ಸಾಂಪ್ರದಾಯಿಕವಾಗಿರ್ತವೆ, ಆ ದೇಶದ ಸಂಸ್ಕೃತಿ ಗತವೈಭವವನ್ನು ಸಾರುವ ವಸ್ತುಗಳಾಗಿರ್ತವೆ ಎಲ್ಲವೂ ಕೂಡ. ಹಾಗಾಗಿ ಇವುಗಳು ಹೆಚ್ಚು ಕಡಿಮೆ ಎಲ್ಲ ವಸ್ತುಗಳನ್ನು ಉತ್ಪಾದನೆ ಮಾಡೋದು MSMEಗಳು, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ಸ್ ಎಂಟರ್ಪ್ರೈಸಸ್ಗಳು ಅಂತ. ಇವುಗಳಿಂದ ಅವುಗಳಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಇವುಗಳಿಗೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದೆ ಬ್ರಿಟನ್ ಮತ್ತು ಭಾರತ ಸರ್ಕಾರಗಳು ರಕ್ಷಣೆ ನೀಡೋದಕ್ಕೋಸ್ಕರ, ಮತ್ತು ಇವುಗಳ ಮೇಲೆ ಬಂಡವಾಳ ತೊಡಗಿಸೋದಕ್ಕೆ, ತಂತ್ರಜ್ಞಾನದ ಸಹಕಾರ ನೀಡೋದಕ್ಕೂ ಕೂಡ ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ. ಇದಲ್ಲದೆ ಇನ್ನೊಂದೇನಪ್ಪ ಅಂದರೆ, ಈ ಉದಾಹರಣೆಗೆ ಹೇಳೋದಾದರೆ, ಈ ಬಟ್ಟೆ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಪಾಣಿಪಟ್, ಭದೋಯಿ, ಆಗ್ರಾ, ಕಾಂಚೀಪುರಂ, ಬಾಗಲ್ಪುರ್, ವಾರಣಾಸಿ, ಜೈಪುರ್ ಇಂಥದ ಕಡೆಯಲ್ಲಿ ಇವುಗಳಿಗೆಲ್ಲ GI ಟ್ಯಾಗ್ ಕೊಟ್ಟಿದೆ. ಇದಲ್ಲದೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್ ಅಂತ ನೀವು ಕೇಳಿರ್ಬೋದು, ಮತ್ತು ಡಾರ್ಜಿಲಿಂಗ್ ಟೀ ಅಂತ ಕೇಳ್ತಾರೆ, ಇವೆಲ್ಲ GI ಟ್ಯಾಗ್ ಇದೆ. ಇದಲ್ಲದೆ ಇನ್ನೂ ಕೂಡ ಒಂದರಿಗೆ ಕಂಚಿ ಸ್ಯಾರಿ, ಇವೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ ಅಂದರೆ GI ಟ್ಯಾಗ್ ಅಂತ. ಈಗ ಮಾಡೋದ್ರಿಂದ ಏನಾಗಿದೆ ಅಂದರೆ, ಎರಡು ದೇಶಗಳು ತಮ್ಮ ದೇಶದ
ಪ್ರಾಂತೀಯ ಒಂದು ಉತ್ಪಾದನಾ ವೈಶಿಷ್ಟ್ಯತೆಯನ್ನು ಕಾಪಾಡ್ತವೆ. ಸಣ್ಣ ಕೈಗಾರಿಕೆಗಳು MSMEಗಳ ರಕ್ಷಣೆಗೆ ಭಾರತ ಒತ್ತು ಕೊಟ್ಟಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವುಗಳ ಬೆಳವಣಿಗೆಯಿಂದ ಏನಾಗ್ತದೆ ಅಂದರೆ ಗ್ರಾಮೀಣ ಮತ್ತು ಇಂಥ ಒಂದು GI ಟ್ಯಾಗ್ ಅನ್ನೊಂದು ಗ್ರಾಮೀಣ ಪ್ರದೇಶದಲ್ಲಿವೆ, ನಗರದ ಪ್ರದೇಶದಲ್ಲಿವೆ. ಇವುಗಳಲ್ಲಿ ಕೆಲಸ ಮಾಡೋರು ಮಹಿಳೆಯರು ಜಾಸ್ತಿ ಇದ್ದಾರೆ. ಇದು ಇಂಪಾರ್ಟೆಂಟ್. ವುಮನ್ ಎಂಟರ್ಪ್ರಿನ್ಯೂರ್ಸ್ ಆರ್ ಮೋರ್ ಇನ್ ದಿಸ್ MSME, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಇದು ನಿಜವಾಗ್ಲೂ ಕೂಡ ಬ್ರಿಟನ್ ಮತ್ತು ಭಾರತವನ್ನು ಒಳಲೇಬೇಕು. ಎರಡಕ್ಕೂ ಒತ್ತನ್ನು ಕೊಟ್ಟಿದೆ. ಹೀಗಾಗಿ ಈ ಎಲ್ಲ ಅನುಕೂಲಗಳು ಉಂಟಾಗ್ತವೆ. ಇದನ್ನು ನಾವು ನಿಜವಾಗ್ಲೂ ಕೂಡ ಸ್ವಾಗತಾರ್ಹ. ಬಹಳ ಮುಖ್ಯವಾಗಿ ನಮ್ಮ ದೇಶ ರೈತರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ, ಎರಡು ದೇಶಗಳ ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ ಅತಿ ಸಣ್ಣ ಉದ್ಯಮಗಳು MSME ಅಂತ ಹೇಳಿದೆ, ಅವುಗಳ ಉದ್ಯೋಗವನ್ನು ಹೆಚ್ಚಿಸೋದಕ್ಕೆ ರಾಷ್ಟ್ರಗಳೆರಡು ಅಭಿವೃದ್ಧಿ ಆಗೋದಕ್ಕೆ ಇದೊಂದು ಒಪ್ಪಂದ ಒಂದು ಮೈಲುಗಲ್ಲು ಅಂದರೆ ಉತ್ಪ್ರೇಕ್ಷೆ ಆಗಲಾರದು. ಭಾರತ ಮುಂದಿನ ದಿನಗಳಲ್ಲಿ ಅನೇಕ ಸವಾಲುಗಳನ್ನು ಅನೇಕ ರಾಷ್ಟ್ರದೊಡನೆ ನಾವು ಒಪ್ಪಂದ ಮಾಡ್ಕೋಬೇಕಾಗ್ತದೆ. ಈಗಾಗಲೇ ನೋಡ್ತಾ ಇದ್ದೀರಾ, ಅಮೇರಿಕಾದ ತೆರಿಗೆಯ ಸಮರದಿಂದ ನಾವು ಯಾವ ಥರ ನಿರ್ಣಯ ತೆಗೆದುಕೊಳ್ಬೇಕು, ಮುಂದೆ ಹೆಂಗೆ ನಡಿಬೇಕು ಬೇರೆ ರಾಷ್ಟ್ರದೊಡನೆ. ಈ ಒಂದು ಬ್ರಿಟನ್ ಭಾರತದ ಒಪ್ಪಂದವನ್ನೇ ನಾವು ಬೇಸಾಗಿಟ್ಕೊಂಡು ನಮ್ಮ ದೇಶವನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗತ್ತೆ, ರೈತರನ್ನು ರಕ್ಷಣೆ ಮಾಡಬೇಕಾಗತ್ತೆ, ಸಣ್ಣ ಕೈಗಾರಿಕೆಗಳ ರಕ್ಷಣೆ ಮಾಡಬೇಕಾಗತ್ತೆ. ನಮ್ಮಲ್ಲಿ ಬಲವಾದ ಒಂದು ಡಿಮಾಂಡ್ ಫೋರ್ಸ್ ಇದೆ, ಅದೇ ನಮ್ಮ ಜನಶಕ್ತಿ, ಯುವಶಕ್ತಿ. ಯುವ ಕೈಗಳಿಗೆ ಉದ್ಯೋಗ ಕೊಡತಕ್ಕಂತಹ ಸಣ್ಣ ಉದ್ಯಮಗಳಿಗೆ ಪ್ರೋತ್ಸಾಹ ಕೊಡಬೇಕು, ಆದಾಯ ಹೆಚ್ಚಾಗಬೇಕು, ಉದ್ಯೋಗ ಕೊಡಬೇಕು, ದೇಶ ನಾವೆಲ್ಲರೂ ಚೆನ್ನಾಗಿರ್ತೀವಾಗ. ಇಂಥದ್ದನ್ನೇ ಬೇಸಿಟ್ಕೊಂಡು ಭಾರತ ಮುಂದಿನ ದಿನಗಳಲ್ಲಿ ನಾವು ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡು ಜಗತ್ತಿನ ಒಂದು ಪ್ರಬಲ ರಾಷ್ಟ್ರ ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಆಶೆ. ನಮಸ್ಕಾರ.